ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡು ಮಹಾರಾಜನು ಪತ್ನಿಯರೊಡನೆ ಬೇಟೆಗಾಗಿ ಹೊರಟದು. ಅಲ್ಲಿ ಜಿಂಕೆಯ ರೂಪದಿಂದ ರತಿ ಕ್ರೀಡೆಯಲ್ಲಿದ್ದ ಕಿಂದಮನೆಂಬ ಋಷಿಯನ್ನು ಕೊಂದುದು, ಕಿಂದಮನು ಪಾಂಡುವಿಗೆ ಶಾಪವನ್ನು ಕೊಟ್ಟುದು ಎಂಬ 123ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ಪಾಂಡುವು ದಿಗ್ವಿಜಯ ಮಾಡಿ ತಂದ ವಿಶೇಷ ಧನವನ್ನೆಲ್ಲ ಮೊದಲು ಅಣ್ಣನಾದ ಧೃತರಾಷ್ಟ್ರನ ಮುಂದಿಟ್ಟನು. ಆಮೇಲೆ ಅವನ ಅನುಮತಿಯಿಂದ ಅದನ್ನು ಭೀಷ್ಮನಿಗೂ ಸತ್ಯವತಿಗೂ ವಿದುರನಿಗೂ ಬೇರೆ ಬೇರೆಯಾಗಿ ಹಂಚಿ ಕಳುಹಿಸಿಕೊಟ್ಟನು. ತನ್ನ ಮಿತ್ರರನ್ನೆಲ್ಲ ಆ ಧನದಿಂದ ತೃಪ್ತಿಗೊಳಿಸಿದನು. ಸತ್ಯವತಿಯು, ಭೀಷ್ಮನು, ತಾಯಿಯಾದ ಅಂಬಿಕೆ ಅಂಬಾಲಿಕೆಯರು ಆ ಪಾಂಡುವು ತಂದ ಧನದಿಂದ ಅತ್ಯಂತ ಸಂತೋಷಗೊಂಡರು. ಎಣೆಯಿಲ್ಲದ ಪರಾಕ್ರಮವುಳ್ಳ ತನ್ನ ಮಗನನ್ನು ನೋಡಿ ಪಾಂಡುವಿನ ತಾಯಿಯು ಅತ್ಯಾನಂದ ಭರಿತಳಾದಳು. ಶಚೀದೇವಿಯು ತನ್ನ ಮಗನಾದ ಜಯಂತನನ್ನು ಕಂಡರೆ ಹೇಗೋ ಹಾಗೆ ಆ ಮಗನನ್ನು ಪ್ರೀತಿಯಿಂದ ಅಪ್ಪಿ ಆದರಿಸಿದಳು. ಪಾಂಡುವು ದಿಗ್ವಿಜಯ ಮಾಡಿ ತಂದ ಧನರಾಶಿಯಿಂದಲೇ ಧೃತರಾಷ್ಟ್ರನು 100,000 ಲೆಕ್ಕದಿಂದ ದಕ್ಷಿಣೆಗಳನ್ನು ಕೊಟ್ಟು ಅಶ್ವಮೇಧವೇ ಮೊದಲಾದ ಅನೇಕ ಮಹಾಯಾಗಗಳನ್ನು ನಡೆಸಿದನು. ಆಮೇಲೆ ಒಮ್ಮೆ ಪಾಂಡುವು ತನ್ನ ಪತ್ನಿಯರಾದ ಕುಂತಿ ಮತ್ತು ಮಾದ್ರಿ ಇವರಿಬ್ಬರನ್ನು ತನ್ನೊಡನೆ ಕರೆದುಕೊಂಡು ತನ್ನ ಬೇಸರವನ್ನು ಕಳೆಯುವುದಕ್ಕಾಗಿ ಬೇಟೆಗಾಗಿ ಕಾಡಿಗೆ ಹೋದನು. ಅವನು ಬಹುದಿನಗಳವರೆಗೆ ತನ್ನ ಅರಮನೆಯ ವಾಸವನ್ನು, ಉತ್ತಮ ಶಯ್ಯಗಳನ್ನು ಬಿಟ್ಟು ಅರಣ್ಯದಲ್ಲಿಯೇ ಬೇಟೆಯಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದನು. ಹಿಮವತ್ ಪರ್ವತದ ದಕ್ಷಿಣ ಪಾರ್ಶ್ವದಲ್ಲಿರುವ ರಮಣೀಯವಾದ ತಪ್ಪಲುಗಳಲ್ಲಿಯೂ ದಟ್ಟವಾದ ತೋಪುಗಳಲ್ಲಿಯೂ ಸುತ್ತಿ ಸುತ್ತಿ ಬೇಟೆಯಾಡಿಕೊಂಡು ಅಲ್ಲಿಯೇ ವಾಸಿಸುತ್ತಿದ್ದನು. 2 ಹೆಣ್ಣಾನೆಗಳೊಡನೆ ಕಾಡಿನಲ್ಲಿ ಸಂಚರಿಸುವ ಐರಾವತದಂತೆ ಅವನು ಕುಂತಿ ಮಾದ್ರಿಯರೊಡನೆ ಆ ವನವನ್ನೆಲ್ಲ ಸುತ್ತುತ್ತಿದ್ದನು. ಆಗ ಪಾಂಡುವು ವಿಚಿತ್ರ ಕವಚವನ್ನು ಧರಿಸಿ ಧನುರ್ಬಾಣಗಳನ್ನು ಕತ್ತಿಯನ್ನು ಕೈಯಲ್ಲಿ ಹಿಡಿದು ಆ ವನದಲ್ಲಿ ಸುತ್ತುತ್ತಿರುವಾಗ ಇವನನ್ನು ನೋಡಿದವರೆಲ್ಲರೂ ಇವನಾವನೋ ದೇವತೆಯೆಂದೇ ತಿಳಿಯುತ್ತಿದ್ದರು. ಅವನು ಕಾಡಿನಲ್ಲಿ ಇರುವಾಗಲೂ ಧೃತರಾಷ್ಟ್ರನು ಪ್ರತಿದಿನವೂ ಅವನಿಗೆ ತನ್ನ ಸೇವಕರ ಮೂಲಕವಾಗಿ ರಾಜಭೋಗ್ಯವಾದ ವಸ್ತುಗಳನ್ನು ಕಳುಹಿಸಿಕೊಡುತ್ತಿದ್ದುದರಿಂದ ಅವನಿಗೆ ಆ ವನವಾಸದ ಕಷ್ಟವೇ ತಿಳಿಯದಂತಾಯಿತು. ಹೀಗೆ ಪಾಂಡುವು ಅನೇಕ ಮೃಗಗಳಿಂದಲೂ ದುಷ್ಟ ಸರ್ಪಗಳಿಂದಲೂ ತುಂಬಿದ ಆ ಕಾಡಿನಲ್ಲಿ ಬೇಟೆಯಾಡುತ್ತಾ ಹೋಗುತ್ತಿರುವಾಗ ಅಲ್ಲಿ ಗಂಡು ಹೆಣ್ಣು ಜಿಂಕೆಗಳೆರಡು ಸೇರಿ ಭೋಗಿಸುತ್ತಿದ್ದುದನ್ನು ಕಂಡನು. ಒಡನೆಯೇ ತನ್ನ ಬತ್ತಳಿಕೆಯಿಂದ 5 ಬಾಣಗಳನ್ನು ತೆಗೆದು ಆ 2 ಮೃಗಗಳ ಮೇಲೆಯೂ ಪ್ರಯೋಗಿಸಿದನು. ಓ ಜನಮೇಜಯ ರಾಜ, ಆ ಮೃಗಗಳೆರಡು ನಿಜವಾದ ಜಿಂಕೆಗಳಲ್ಲ. ಮಹಾ ತೇಜಸ್ವಿಯೂ ತಪಸ್ವಿಯೂ ಆದ ಕಿಂದಮನೆಂಬ ಋಷಿಯೊಬ್ಬನು ಮೃಗ ರೂಪವನ್ನು ತಾಳಿ ತನ್ನ ಭಾರ್ಯೆಯೊಡನೆ ರಮಿಸುತ್ತಿದ್ದರು. ಆ ಬಾಣವು ತಗುಲಿದೊಡನೆ ಅವನು ಮನುಷ್ಯನಂತೆ ಅರಚುತ್ತಾ ಮೃಗ ರೂಪದಿಂದಿದ್ದ ತನ್ನ ಪತ್ನಿಯೊಡನೆ ಕೆಳಗೆ ಬಿದ್ದು ಬಿಟ್ಟನು. ಭೂಮಿಯಲ್ಲಿ ಬಿದ್ದು ಅತ್ಯಂತ ದೈನ್ಯದಿಂದ ವಿಲಪಿಸತೊಡಗಿದನು. ಆಗ ಮೃಗವು ಮನುಷ್ಯಾಕಾರದಿಂದ ಹೀಗೆಂದು ಹೇಳತೊಡಗಿತು: ಅಯ್ಯೋ, ಕಾಮ ಕ್ರೋಧಗಳಿಗೆ ವಶನಾಗಿ ಬುದ್ಧಿಗೆಟ್ಟು ಪಾಪ ಕಾರ್ಯದಲ್ಲಿಯೇ ಪ್ರವರ್ತಿಸತಕ್ಕ ಕೊಲೆಗಾರರು ಕೂಡ ಇಂತಹ ಮಹಾ ಪಾಪ ಕಾರ್ಯವನ್ನು ಮಾಡಲು ಪ್ರವರ್ತಿಸರು. ಆಹಾ, ವಿವೇಕವೆಂಬುದು ವಿಧಿಯನ್ನು ಮೀರಲಾರದು. ವಿಧಿಯು ವಿವೇಕವನ್ನು ಕೆಡಿಸಬಲ್ಲದು. ಒಳ್ಳೆ ಪ್ರಜ್ಞಾವಂತನಿಗೂ ಕೂಡ ಬುದ್ಧಿಯು ದೈವಾನುಸಾರವಾಗಿ ಮಾರ್ಪಟ್ಟು ಕೆಟ್ಟು ಹೋಗುವುದು. ದೈವಿಕವಾಗಿ ಬಂದ ದುಷ್ಫಲಗಳನ್ನು ವಿವೇಕಿಯಾದರೂ ಅನುಭವಿಸಿ ತೀರಬೇಕು. ಓ ಭರತಾಗ್ರಣಿ, ನೀನಾದರೂ ಧರ್ಮಾತ್ಮರಾದ ಉತ್ತಮರ ವಂಶದಲ್ಲಿ ಹುಟ್ಟಿದವನು. ಇಂತಹ ನಿನಗೆ ಹೀಗೇಕೆ ಬುದ್ಧಿಯು ಕದಲಿತು? ಕಾಮಲೋಭಗಳಿಂದ ನಿನ್ನ ವಿವೇಕವು ಹೀಗೆ ತಪ್ಪಿ ಹೋಗಬಹುದೇ ಎಂದನು. ಆಗ ಪಾಂಡುವು, ಎಲೆ ಮೃಗವೇ, ಕ್ಷತ್ರಿಯರಿಗೆ ಶತ್ರುಗಳನ್ನು ಕೊಲ್ಲುವುದು ಹೇಗೋ ಹಾಗೆ ಮೃಗಗಳನ್ನು ವಧಿಸುವುದು ಕರ್ತವ್ಯವಾಗಿ ವಿಧಿಸಲ್ಪಟ್ಟಿದೆ. ನೀನು ಈ ಧರ್ಮವನ್ನು ತಿಳಿಯದೆ ನನ್ನನ್ನು ನಿಂದಿಸಬಾರದು. ಕಪಟವಾಗಲಿ ಮರೆಮೋಸಗಳಾಗಲಿ ಇಲ್ಲದೆ ಬೇಟೆಯಲ್ಲಿ ಸಿಕ್ಕಿದ ಮೃಗಗಳನ್ನು ಧೈರ್ಯದಿಂದ ಎದುರಿಸಿ ಕೊಲ್ಲುವುದು ಶಾಸ್ತ್ರಸಮ್ಮತವೇ? ಇದು ರಾಜರಿಗೆ ಧರ್ಮವು. ಹೀಗಿರುವಾಗ ನೀನು ನನ್ನನ್ನು ನಿಂದಿಸುವುದೇಕೆ?
ಹಿಂದೊಮ್ಮೆ ಮಹಾತ್ಮನಾದ ಅಗಸ್ತ್ಯ ಮುನಿಯು ಕೂಡ ಸತ್ರಯಾಗವನ್ನು ನಡೆಸುತ್ತಿದ್ದಾಗ ದೇವತೆಗಳ ಪ್ರೀತಿಗಾಗಿ ಅರಣ್ಯದಲ್ಲಿದ್ದ ಮೃಗಗಳನ್ನೆಲ್ಲ ಮಂತ್ರ ಜಲ ಪ್ರೋಕ್ಷಣದಿಂದ ಬೇಟೆಯಾಡಿರುವನು. ಆದುದರಿಂದ ನಾವು ಪ್ರಮಾಣ ಸಿದ್ಧವಾದ ಧರ್ಮದಲ್ಲಿಯೇ ನಡೆಯತಕ್ಕವರು. ಅಗಸ್ತ್ಯನ ಆ ಅಭಿಚಾರಕ ಮಂತ್ರ ಪ್ರಯೋಗದಿಂದ ನಿಮ್ಮನ್ನು ಕೊಲ್ಲುವುದು ಶಾಸ್ತ್ರೋಕ್ತವಾಗಿದೆ. ಯುದ್ಧ ಮಾಡತಕ್ಕವರಿಗೆ ಶತ್ರುಗಳನ್ನು ಎದುರಿಸಿ ಅವರಿಗೆ ಗುರಿಯಿಟ್ಟು ಬಾಣಗಳನ್ನು ಬಿಡಬೇಕೆಂಬುದೇನೂ ಇಲ್ಲ. ಆ ಶತ್ರುಗಳು ಎಚ್ಚರ ತಪ್ಪಿದ ಕಾಲದಲ್ಲಿ ಕೂಡ ಅವರನ್ನು ವಧಿಸುವುದು ಶಾಸ್ತ್ರ ಸಮ್ಮತವೇ. ಶತ್ರುಗಳು ಎಚ್ಚರ ತಪ್ಪಿರಲಿ, ಎಚ್ಚರಗೊಂಡಿರಲಿ, ಇದಿರಾಗಿ ಬಂದವನನ್ನು ಕೊಲ್ಲುವುದು ಸಹಜವು. ಸಮಯೋಚಿತವಾದ ನಾನಾ ಬಗೆಯ ಉಪಾಯಗಳಿಂದ ಶತ್ರುವನ್ನು ಕೊಲ್ಲಬೇಕಾದುದು ಕರ್ತವ್ಯವೇ. ಎಲೆ ಮೃಗವೇ, ಹೀಗಿರುವಾಗ ನನ್ನನ್ನೇಕೆ ನಿಂದಿಸುವೆ ಎಂದನು. ಅದಕ್ಕೆ ಆ ಮೃಗವು, ಎಲೈ ರಾಜನೇ, ನೀನು ಮೃಗವನ್ನು ಕೊಂದಿದ್ದರೆ ನಾನು ನಿನ್ನನ್ನು ನಿಂದಿಸುತ್ತಿರಲಿಲ್ಲ. ಈಗ ನಾನು ಮೃಗವಾಗಿರುವುದರಿಂದ ನನ್ನನ್ನು ಹೊಡೆದುದಕ್ಕೂ ನಾನು ನಿನ್ನನ್ನು ನಿಂದಿಸುವ ಹಾಗಿಲ್ಲ. ಆದರೆ ಈಗ ನಾನು ಇಂತಹ ಭೋಗ ಸಮಯದಲ್ಲಿ ನನ್ನನ್ನು ಕೊಂದುದು ಮಾತ್ರ ಮಹಾದೋಷವು. ನೀನು ನನ್ನ ರತಿತೃಪ್ತಿಯು ಮುಗಿಯುವವರೆಗಾದರೂ ನಿರೀಕ್ಷಿಸಿದ್ದರೆ ಆಗ ನೀನು ಕ್ರೂರನೆನಿಸಿಕೊಳ್ಳುತ್ತಿರಲಿಲ್ಲ. ಸಮಸ್ತ ಪ್ರಾಣಿಗಳಿಗೂ ಪ್ರಿಯವೂ ಹಿತವೂ ಆದ ಒಳ್ಳೆಯ ಕಾಲದಲ್ಲಿ ರತಿ ಸುಖದಲ್ಲಿ ಪ್ರವರ್ತಿಸುತ್ತಿದ್ದ ಪ್ರಾಣಿಯನ್ನು ಯಾವನಾದರೂ ಕೊಲ್ಲುವನೇ? ಓ ರಾಜ, ಕಾಮ ಪುರುಷಾರ್ಥಕ್ಕೆ ಮುಖ್ಯ ಫಲವಾದ ಸಂತಾನವನ್ನು ಅಪೇಕ್ಷಿಸಿ ಈ ಹೆಣ್ಣು ಜಿಂಕೆಯೊಡನೆ ನಾನು ರತಿಯಲ್ಲಿದ್ದೆನು. ಆ ಸಮಯದಲ್ಲಿ ನೀನು ನನ್ನನ್ನು ಹೀಗೆ ಬಾಣಗಳಿಂದ ಭೇದಿಸಿದೆ. ಪುರು ವಂಶದವರಾರು ಇಂತಹ ಪರಹಿಂಸಾತ್ಮಕವಾದ ಕಾರ್ಯವನ್ನು ಮಾಡಿದುದಿಲ್ಲ. ಅದೇ ವಂಶದವನಾದ ನಿನಗೆ ಇದು ಯುಕ್ತವೇ? ಇದು ಅತಿ ಕ್ರೂರ ಕಾರ್ಯವು. ಕೇವಲ ಲೋಕನಿಂದಿತವಾದ ಈ ಕಾರ್ಯವು ಸದ್ಗತಿಯನ್ನು ಕೀರ್ತಿಯನ್ನು ಕೆಡಿಸತಕ್ಕದು. ಇದು ಕೇವಲ ಅಧರ್ಮ ಕಾರಣವು. ರಾಜೇಂದ್ರ, ನೀನಾದರೂ ದೇವ ಸಮಾನನು. ಧರ್ಮಗಳನ್ನು, ಶಾಸ್ತ್ರಗಳನ್ನು, ಪುರುಷಾರ್ಥಗಳ ಸ್ವರೂಪಗಳನ್ನು, ಸಂಭೋಗ ಸುಖದಲ್ಲಿರುವ ಅತಿಶಯಗಳನ್ನು ಚೆನ್ನಾಗಿ ತಿಳಿದ ನೀನೇ ಸದ್ಗತಿಗೆ ಹಾನಿಕರವಾದ ಇಂತಹ ಕೆಟ್ಟ ಕಾರ್ಯವನ್ನು ಮಾಡಿದೆ. ಎಲೆ ರಾಜನೇ, ಅಪರಾಧಿಗಳನ್ನು, ಹಿಂಸಕರನ್ನು, ಧರ್ಮಾರ್ಥ ಕಾಮಗಳಿಗೆ ವಿರೋಧಿಸುವವರನ್ನು ದಂಡಿಸಬೇಕಾದುದು ನಿನ್ನ ಧರ್ಮವು. ಇಂತಹ ನೀನು ನನ್ನಂತಹ ನಿರಪರಾಧಿಗಳಾದವರನ್ನು ಕೊಲ್ಲಬಹುದೇ? ಇದಲ್ಲದೆ ನಾನು ಯಾರೆಂಬುದನ್ನು ನೀನು ಕಾಣೆ. ನಾವು ಮಹರ್ಷಿಗಳು, ಶಾಂತಿಯೇ ಮುಖ್ಯವಾಗಿ ಉಳ್ಳವರು. ಫಲಮೂಲಗಳನ್ನೇ ಭುಜಿಸುತ್ತಾ ಮೃಗರೂಪದಿಂದ ಅಡವಿಯಲ್ಲಿ ಸಂಚರಿಸುತ್ತಿರುವೆವು. ಅಯ್ಯೋ, ನಮ್ಮಿಬ್ಬರನ್ನು ಏಕಕಾಲದಲ್ಲಿ ಕೊಂದೆಯಲ್ಲ. ಇದಕ್ಕೆ ನಿನಗೆ ಪ್ರತೀಕಾರವನ್ನು ಮಾಡದೆ ತೀರದು. ನೀನು ನಿರಪರಾಧಿಗಳಾದ ನಮ್ಮನ್ನು ರತಿ ಸುಖದಲ್ಲಿರುವಾಗ ಕೊಂದೆಯಲ್ಲವೇ? ನಿನಗೂ ಹಾಗೆಯೇ ಕಾಮ ಸುಖದಲ್ಲಿರುವಾಗ ಮರಣ ಉಂಟಾಗಲಿ. ನಾನು ತಪಶುದ್ಧನಾದ ಒಬ್ಬ ಋಷಿ. ನನಗೆ ಕಿಂದಮನೆಂದು ಹೆಸರು. ಮನುಷ್ಯ ರೂಪದಿಂದ ರತಿಯನ್ನು ನಡೆಸುವುದಕ್ಕೆ ಲಜ್ಜಿಸಿ ಜಿಂಕೆಯ ರೂಪವನ್ನು ತಾಳಿ ನನ್ನ ಪತ್ನಿಯೊಡಗೂಡಿ ಈ ಅರಣ್ಯದಲ್ಲಿ ಮೃಗಗಳೊಡನೆ ಸಂಚರಿಸುತ್ತಿರುವೆನು. ಆದರೆ ನನ್ನ ನಿಜ ಸ್ಥಿತಿಯನ್ನು ತಿಳಿಯದೆ ನೀನು ಮೃಗವೆಂದು ಭ್ರಮಿಸಿ ನನ್ನನ್ನು ಕೊಂದುದರಿಂದ ನಿನಗೆ ಬ್ರಹ್ಮಹತ್ಯಾ ದೋಷವೂ ಬಾರದು. ಆದರೂ ನಿನ್ನ ಅಕೃತ್ಯಕ್ಕೆ ತಕ್ಕ ಫಲವೂ ಆಗದೆ ತೀರದು. ನೀನು ನಿನ್ನ ಭಾರ್ಯೆಯೊಡನೆ ಶಯ್ಯೆಯಲ್ಲಿ ಮಲಗಿ ಭೋಗದಲ್ಲಿ ಮೈಮರೆತಿರುವ ಸಮಯದಲ್ಲಿಯೇ ನಿನಗೂ ಮರಣ ಉಂಟಾಗುವುದು. ನಿನ್ನ ಅಂತ್ಯಕಾಲದಲ್ಲಿ ಯಾವ ಸ್ತ್ರೀಯೊಡನೆ ನೀನು ಮಲಗುವೆಯೋ ಅವಳು ನಿನ್ನನ್ನು ಪತಿಭಕ್ತಿಯಿಂದ ಅನುಗಮಿಸುವಳು. ನೀನು ನನ್ನ ಸುಖ ಕಾಲದಲ್ಲಿ ದುಃಖವನ್ನು ತಂದಿಟ್ಟಂತೆ ನಿನಗೂ ಸುಖ ಕಾಲದಲ್ಲಿ ಈ ದುಃಖವು ಬಂದೇ ತೀರುವುದು ಎಂದು ಹೇಳಿ ಆ ಮೃಗವು ಪ್ರಾಣವನ್ನು ಬಿಟ್ಟಿತು. ಆ ಶಾಪವಾಕ್ಯವನ್ನು ಕೇಳಿ ಪಾಂಡುವು ಬಹಳ ಭಯದಿಂದಲೂ ವ್ಯಸನದಿಂದಲೂ ತತ್ತಳಿಸಿದನು. ಇದು 123ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.